ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ಇವತ್ತು ಹೆಬ್ಬಳ್ಳಿ ಜನರ ಕಥಾಲ ರಾತ್ರಿಯ ಈ ಒಂದು ಶುಭ ಸಂದೇಶ ಏನಿದೆ ಅಂದರೆ, ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ತಮ್ಮ ಹರಿಕೆಯನ್ನು ಪೂರೈಸಿ ಹರಿಕೆಯನ್ನು ಅಲ್ಲಿ ಮುಡುಪಾಗಿಟ್ಟು ಅದ್ರ ಜೊತೆಗೆ ಸಾವಿರಾರು ನೋಟಿನ ಸರಗಳು ತಾವು ನೋಡಲೇಬೇಕಲ್ಲಿ. ಯಾಕಂದರೆ ಹೂವಿನ ಸರಕ್ಕಿಂತ ಜಾಸ್ತಿ ನೋಟಿನ ಸರನೇ ಆ ದೇವರಿಗೆ ಅರ್ಪಣೆ ಆಗ್ತಾ ಇದೆ. ಮತ್ತು ಸಾಕಷ್ಟು ಬಂಗಾರ ಕೂಡ ಇಲ್ಲಿ ಅರ್ಪಣೆ ಮಾಡ್ತಾರೆ. ಅದ್ರ ಜೊತೆಗೆ ಸಾಕಷ್ಟು ಕುರಿಗಳನ್ನು, ಒಂದು ಮನೆಯಿಂದ 4-5 ಕುರಿಗಳು, ನೂರಾರು ಕುರಿಗಳು ಅವತ್ತು ಬಲಿ ಕೊಡ್ತಾರೆ. ಈ ದೇವರ ಹರಿಕೆಯನ್ನು ಅಂದ್ಕೊಂಡಂಥ ಹರಿಕೆಯನ್ನು ಅಲ್ಲಿ ಪೂರೈಸ್ತಾರೆ. ಮತ್ತು ಸಾವಿರಾರು ಭಕ್ತರಿಗೆ ಅನ್ನದಾನ ಆಗುತ್ತೆ. ತಾವೆಲ್ಲ ನೋಡ್ಬೋದು, ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅನ್ನದಾನ ಎಷ್ಟು ಶ್ರೇಷ್ಠ ದಾನ ಅಂತ, ಮಹಾದಾನ ಅಂತ. ಅದು ಹೆಬ್ಬಳ್ಳಿ ಜನರ, ಅದು ಭಕ್ತರ ಒಂದು ಆ ಅನ್ನ ಸಂತರ್ಪಣಾ ಕಾರ್ಯಕ್ರಮ. ಯಾಕಂದರೆ ಇಲ್ಲಿ 5 ದಿನ ದೇವರು ಕೂತರೂ ಕೂಡ 5 ದಿನಾನೂ ಇಲ್ಲಿ ಊಟದ ವ್ಯವಸ್ಥೆ, 5 ದಿನಾನೂ ನಿಮಗೆ ಇಲ್ಲಿ ಮಲಗೋಕೆ ವ್ಯವಸ್ಥೆ. ಯಾಕಂದರೆ ಅಷ್ಟು ಶ್ರೇಷ್ಠವಾದಂಥ ಆ ಪವಿತ್ರವಾದ ಸ್ಥಳ. ಅಲ್ಲಿ ಸಾಕಷ್ಟು ಜನ ಇಲ್ಲಿ ಮಲಗೋದು ಬೇಡ, ಇಲ್ಲಿ ಬರೀ ಬಂದು ನಾವು ನಿಂತ್ಕೊಂಡು ಕೂತ್ಕೊಂಡು ಹೋದರೆ ಪಾವನರಾಗ್ತೀವಿ ಅನ್ನೋ ಅಂತ ಆ ಒಂದು ಹೆಬ್ಬಳ್ಳಿಯ ಜನರ ಆ ಸ್ಥಾನ ಭಾಳ ಪವಿತ್ರವಾದಂಥದ್ದು. ಈಗಾಗಲೇ ನಮ್ಮ ಹೆಬ್ಬಳ್ಳಿಯ ಜನರ ಮೊಹರಮ್ಮದ ಪಾರ್ಟ್ 2 ಹಾಕಿದಾಗ ಇವತ್ತು 20,000 ಹೆಚ್ಚಾಗಿ ಜನರು ನೋಡಿದ್ದಾರೆ. ಆ ಜನ ಕೂಡ ಇಲ್ಲಿ ಬಂದಿದ್ದಾರೆ. ನನಗೆ ಸಾಕಷ್ಟು ಫೋನ್ ಕರೆಗಳು ಬಂದು, ಸರ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ನಾವು ನೋಡಿದಾಗ ಬಹಳ ಖುಷಿಯಾಯಿತು, ನಾವು ಬಂದ್ವಿ, ನಮ್ಮ ಕಷ್ಟ ಪರಿಹಾರ ಆಯಿತು. ನಾನಂದೆ, ಕಷ್ಟ ಇಷ್ಟು ಬೇಗ ಹೆಂಗೆ ಪರಿಹಾರ ಆಗುತ್ತೆ ಅಂತ. ಇಲ್ಲ, ನಾವು ಅಂದ್ಕೊಂಡು ಬಂದಿದ್ವಿ, ನಾವಿಲ್ಲಿ ಬಂದು ಸಕ್ರೆ ಹಂಚಿ ಇಲ್ಲಿ ಅಜ್ಜವ್ರು ನಿಂಬೆಯನ್ನು ಪಡೆದಾಗಲೇ ಅಲ್ಲಿ ನಮ್ಮ ಕೆಲಸ ಸಕ್ಸಸ್ ಆಯಿತು. ಯಾಕಂದರೆ ಎಷ್ಟು ಪವಾಡಗಳು ನೋಡಿ. ಹೆಬ್ಬಳ್ಳಿ ಜನರು ಈ 5 ದಿನಗಳ ಕಾಲ ತಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಭಕ್ತರಿಗೆ, ಬರುವಂಥ ಭಕ್ತರಿಗೆ ತಮ್ಮ ವಿಶೇಷವಾದಂಥ ಪವಾಡಗಳ ಆಶೀರ್ವಾದಗಳು, ಯಾರು ಏನು ಬೇಡ್ಕೊಂಡಿರ್ತಾರೆ ಆ ಆಶೀರ್ವಾದ ಈ 5 ದಿನದಲ್ಲಿ ಅಂತೂ ಮಹತ್ವವಾದಂಥದ್ದು. ಪ್ರತಿ ಅಮಾವಾಸ್ಯೆ, ಪ್ರತಿದಿನ, ಪ್ರತಿ ಏನು ಗುರುವಾರ ರವಿವಾರ ಆಗುತ್ತೆ, ಅದಕ್ಕಿಂತ 100 ಪಟ್ಟು ಈ ಒಂದು ಮೊಹರಂ ಹಬ್ಬದಲ್ಲಿ ಅವರ ನುಡಿ ಆಗುತ್ತೆ. ಯಾಕಂದರೆ ಈ ನುಡಿ ನೋಡಿ ಎಷ್ಟು ಅವರು ಹೋಗ್ತಾ ಒಂದು ಉತ್ತತ್ತಿ ಕೊಟ್ಟರೆ ಅವ್ರು ಗಂಡು ಮಕ್ಕಳಾಗ್ತವೆ, ಆ ಒಂದು ನಿಂಬೆಹಣ್ಣು ಕೊಟ್ಟರೆ ಗಂಡು ಮಕ್ಕಳಾಗ್ತವೆ. ಅಲ್ಲಿ ಹೋಗ್ತವ್ರೆ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಈ ಒಂದು ಸುಡುಗಾಡಕ್ಕೆ ಒಂದು ನಿಂಬೆಯನ್ನು ಬಿಸಾಕ್ತಾರೆ, ಕೆಟ್ಟ ದೃಷ್ಟಿಗಳೆಲ್ಲ ಸುಡುಗಾಡ ಸೇರಲಿ, ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಇಲ್ಲಿ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಅಲ್ಲಿರುವಂಥ ಹಿರಿಯರು, ಹೆಬ್ಬಳ್ಳಿ ಗ್ರಾಮದ ಹಿರಿಯರು ಏನಿದ್ದಾರೆ ನಿಜವಾಗ್ಲೂ ಪುಣ್ಯವಂತರು, ಪಾವನವಂತರು. ಯಾಕಂದರೆ ಅವರಲ್ಲೂ ಕೂಡ ಶಕ್ತಿ ಇದೆ. ಆ ಅಜ್ಜನ ಮಾತಾಡಿಸಿ, ಅಜ್ಜ ಒಳ್ಳೇದು ಮಾಡಪ್ಪ, ಬಂದ ಭಕ್ತರಿಗೆ ಒಳ್ಳೇದು ಮಾಡಪ್ಪ. ಯಾಕೆ ಹೇಳ್ತಾರೆ ಅಂತಂದರೆ, ಅವರೂ ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಹೆಬ್ಬಳ್ಳಿಯ ಗುರು ಹಿರಿಯರು, ಹೆಬ್ಬಳ್ಳಿಯ ಜನರ ಪರಮ ಭಕ್ತರು, ಪರಮ ಆಪ್ತರು ಅಂತ ಹೇಳ್ತಾ ಇದ್ದೀನಿ. ಅವರೂ ಕೂಡ ಈ ಮೊಹರಂದಲ್ಲಿ 5 ದಿನ ಹೆಬ್ಬಳ್ಳಿಯ ಜನರ ಜೊತೆಗೆ ಅವರು ಕೂಡ ತಮ್ಮ 5 ದಿನದ ಏನು ಒಂದು ಜೀವನ ಇದೆ ಅದು ಧರ್ಮಕ್ಕಾಗಿ, ಧರ್ಮದ ಸಂಕಟದಲ್ಲಿರೋರಿಗೆ ಪಾರು ಮಾಡಲಿಕ್ಕಾಗಿ ಹೆಬ್ಬಳ್ಳಿಯ ಜೊತೆ ಇರ್ತಾರೆ. ಅಂಥ ಒಂದು ಹೆಬ್ಬಳ್ಳಿ ಅಜ್ಜನವರ ಜೊತೆ ಇರುವಂಥ ಹಿರಿಯರಿಗೂ ಕೂಡ ದೊಡ್ಡ ಲಾಲ್ ಸಾಬ್ ಅಜ್ಜ ನಿಜವಾಗ್ಲೂ ಒಳ್ಳೇದನ್ನೇ ಮಾಡಿದ್ದಾನೆ, ಒಳ್ಳೇದು ಮಾಡ್ತಾ ಇದ್ದಾನೆ, ಇನ್ನೂ ಒಳ್ಳೇದು ಮಾಡಲಿ. ಯಾಕಂದರೆ 5 ದಿನಗಳ ಕಾಲ ಆ ಹೆಬ್ಬಳ್ಳಿ ಅಜ್ಜನವ್ರ ಜೊತೆಗೆ ಇರುವಂಥ ಆ ಊರಿನ ಹಿರಿಯರು ಮತ್ತು ಅವರ ಜೊತೆ ಬಾಗಲಕೋಟೆಯ ಹಿರಿಯರು ಕೂಡ, ಇಲ್ಲಿಂದ ಬಾಗಲಕೋಟೆಯಿಂದ ಹೋಗಿ ಆ ಬಾಗಲಕೋಟೆಯ ಹಿರಿಯರು ಕೂಡ ತಮ್ಮ ಸೇವೆಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಸಿಂಧನೂರಿನಿಂದ ಬರುವಂಥ ನಮ್ಮ ಇನ್ನೋರು ಅಜ್ಜ, ಅವರ ಭಕ್ತರು ಕೂಡ ಬಂದು ಇಲ್ಲಿ 5 ದಿನಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಅದೇ ರೀತಿ ಸಾಕಷ್ಟು ಊರಿನ ನಮ್ಮ ಇನ್ನೊಂದು ಹುಬ್ಬಳ್ಳಿ ಕೇಳಿಬಿಡೋದು ನಾವು ಪ್ರಕಾಶನ, ಅವರು ಕೂಡ 5 ದಿನಗಳ ಕಾಲ ಇಲ್ಲಿ ಸತತವಾಗಿ ಈ ಸೇವೆ ಸಲ್ಲಿಸಲಿಕ್ಕೆ ಬರ್ತಾರೆ. ಈ ಥರದ ನಾನಾ ರೀತಿಯ ಭಕ್ತರು
ನಮ್ಮ ಧಾರವಾಡದ ಕಂಬಿ ವಕೀಲರು ಅವರು ಕೂಡ ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸಲಿಕ್ಕೆ ತಮ್ಮ ವಕೀಲ ವೃತ್ತಿಯಲ್ಲಿದ್ದರೂ ಕೂಡ ನೋಡ್ರಿ, ಬಹಳ ಮಂದಿ ವಕೀಲರ ತಕ್ಷಣ ಮೂಢನಂಬಿಕೆ ಅಂತ ಹೋಗ್ತಾರೆ. ನಿಜವಾದ ಈ ವಕೀಲರು ಇಲ್ಲಿ ಪಡೆದಂಥ ಲಾಭವನ್ನು, ಪಡೆದಂಥ ಕಷ್ಟವನ್ನು ಪರಿಹರಿಸಿ ಪಡೆದಂಥ ಇಲ್ಲಿಯ ತಮ್ಮ ಆಶೀರ್ವಾದವನ್ನು ಈ ಸೇವಾ ಮುಖಾಂತರ ಇಲ್ಲಿ ಅರ್ಪಣೆ ಮಾಡ್ಲಿಕ್ಕೆ ಬಂದರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಬ್ಬರು ನನಗೆ ಹಾಕಿದ್ರು, ಇದೆಲ್ಲ ಮೂಢನಂಬಿಕೆ, ಸುಳ್ಳು, ನಂಬಕ್ಕೆ ಹೋಗಬೇಡ್ರಿ ಅಂತ ನನಗೊಂದು ಕಮೆಂಟ್ ಮಾಡಿದರು. ಪಾಪ ಇಲ್ಲಿರುವಂಥ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋದಾಗ, ಡಾಂಬಿಕಾ ಸ್ವಾಮೀಜಿ ಕಡೆ ಹೋದಾಗ ಅದು ಮೂಢನಂಬಿಕೆ ಇರ್ಬೋದು, ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಇಲ್ಲಿ ಈ ಹೆಬ್ಬಳ್ಳಿಯ ಜನ ಕಡೆ ಹಿಂದೆ ಒಂದು ಸತ ನೀವು ಬಂದು ಹೋದರೆ ನಿಮ್ಗೆ ಒಳ್ಳೇದಾಗತ್ತೆ, ಆ ನಂಬಿಕೆ ಇಟ್ಕೊಂಬರ್ರಿ. ಹಾಗಾಗಿ ಈ ಹೆಬ್ಬಳ್ಳಿಯ ಜನ ನಾವೆಷ್ಟು ಕೊಂಡಾಡಿದ್ರು ಕಮ್ಮಿನೇ. ಇಲ್ಲಿ ದಿನೇ ದಿನಕ್ಕೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ನಾನು ಬರೀ 1 ತಿಂಗಳಾಯ್ತು ಆ ವಿಡಿಯೋ ಹಾಕಿ, 20,000ಕ್ಕಿಂತ ಹೆಚ್ಚು ಜನ ನೋಡ್ತಾ ಇದ್ದಾರೆ. ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾರೆ, ಅಜ್ಜನವರ ಪ್ರತಿ ವಾರದ ನುಡಿಗಳನ್ನು, ಪ್ರತಿ ವಾರದ ಸಂದೇಶಗಳನ್ನು ನಮ್ಮನ್ನು ತಲುಪಿಸಿ, ನಾನು ಅಲ್ಲಿಂದ ಬರೋಕ್ಕಾಗದೇ ಇದ್ರೂ ಕೂಡ ನಿಮ್ಮ ಮುಖಾಂತರ ಆದರೂ ಹೆಬ್ಬಳ್ಳಿ ಅಜ್ಜನವರ ಮುಖ ನೋಡಿದಂಗೆ ಆಗುತ್ತೆ, ಅವ್ರ ದರ್ಶನ ಪಡೆದಂಗೆ ಆಗುತ್ತೆ. ನೋಡ್ರಿ, ಇಷ್ಟೊಂದು ನಂಬಿಕೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಹೆಬ್ಬಳ್ಳಿ ಅಜ್ಜನವರ ಆ ಶಿಷ್ಯ ಮಂದಿರ ಹೆಂಗಿದೆ ಅಂದ್ರೆ ಬಹಳ ಜನ ಇದ್ದಾರೆ. ಈ ಮೊಹರಂ ಬಂದ್ರೆ ಸಾಕು, ಅವರು ಹೆಬ್ಬಳ್ಳಿ ಅಜ್ಜನವರ ಹೆಸರನ್ನು ಹೇಳ್ಕೊಂಡು ಏನು ಅವ್ರವ್ರ ಊರಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅವರು ಕೂಡ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಈ ಮೊಹರಂ ದಿನ ಬಂದು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗೆಳೆಯರೇ, ಸ್ನೇಹಿತರೆ, ಅಭಿಮಾನಿಗಳೇ ಮತ್ತು ವಿಶೇಷವಾದಂಥ ಭಕ್ತರೇ, ಹೆಬ್ಬಳ್ಳಿ ಅಜ್ಜನವರ ಒಂದು ಬಾರಿ ನೀವು ಭೇಟಿ ನೀಡಿ. ಯಾರು ಭೇಟಿ ನೀಡಿಲ್ಲ, ನಿಮ್ಮ ಕಷ್ಟಗಳಿಗೆ ವಿರಾಮ ನೀಡಿ. ಹೆಬ್ಬಳ್ಳಿ ಅಜ್ಜ ಅಂದ್ರೇನು, ಇಡೀ ಭಾರತದ ಹೂಬಳ್ಳಿ ಥರ. ಅಲ್ಲಿ ಆ ಹೂಬಳ್ಳಿಯಲ್ಲಿ ಕೆಲವೊಂದು ಕೆಟ್ಟೋಗಿರೋ ಹೂಗಳು ಇರ್ತವೆ, ಅಂದರೆ ಆ ಕಷ್ಟಗಳು. ಆ ಹೂಬಳ್ಳಿಯಲ್ಲಿ ಇವತ್ತು ಸಾಕಷ್ಟು ಪರಿಮಳ ಬೀರಿ ನಗುವಂಥ ಹೂಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಕೆಟ್ಟೋಗಿರುವ ಹೂವುಗಳು ಮತ್ತೆ ಅರಳಬೇಕಂದ್ರೆ ಒಂದ್ಸತಿ ಈ ಒಂದು ಹೆಬ್ಬಳ್ಳಿಗೆ ಭೇಟಿ ನೀಡಿ ಅಂತ ಹೇಳುತ್ತಾ, ಮುಂದೆ ನೀವು ನೋಡ್ತಾಗಿ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಮತ್ತು ಅವರ ಏನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂದೇಶ ನೀಡ್ತಾರೆ. ಯಾಕಂದರೆ ಅವರು ದರ್ಗಾಕ್ಕೆ ಹೋಗುವಾಗ ಬರುವಂಥ ಆ ಹಾದಿಯಲ್ಲಿ ಎಲ್ಲ ಧರ್ಮದ ಎಲ್ಲ ಮಂದಿರಗಳಿಗೆ ಭೇಟಿ ನೀಡಿ, ಅಂದರೆ ಅದು ಹಿಂದಿಯಲ್ಲಿ ಮುಲಾಖಾತ್ ಅಂತೀವಿ. ಯಾಕಂದರೆ ಅವರ ದೃಷ್ಟಿಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರೂ ಅಲ್ಲ, ಎಲ್ಲ ಒಂದೇ, ದೇವರು ಒಬ್ಬನೇ, ಈ ಜಗದ ಅವರು ಒಂದು ಸಾರ್ತಾರೆ, ನಾವೆಲ್ಲ ಒಂದೇ, ನಮಗೆಲ್ಲ ಒಬ್ಬನೇ ಅನ್ನುವಂಥ ಒಂದು ಸಬ್ಕಾ ಮಾಲಿಕ್ ಏಕೈ ಅಂತ ಅವರು ಸಾರುವ ಈ ಒಂದು ವಿಶೇಷವಾದಂಥ ಈ ವಿಡಿಯೋ ಪೂರ್ತಿ ನೋಡಿ ಇನ್ಯಾರು ನೋಡಿಲ್ಲ ಅವ್ರಿಗೆ ಶೇರ್ ಮಾಡಿ. ಪಾಪ ಅವರು ಕೂಡ ಒಂದು ಕಾತುರದಲ್ಲಿರ್ತಾರೆ, ನಮಗೂ ಒಂದು ಒಳ್ಳೆ ಜಾಗ ಸಿಗಲಿ, ಒಳ್ಳೆ ದೇವರು ಸಿಗಲಿ ಅಂತ. ಅವ್ರು ಮುಂದಿನವ್ರಿಗೂ ಕೂಡ ಒಂದು ಹೆಲ್ಪ್ ಆಗಲಿ. ನೀವು ಆದಷ್ಟು ಇದನ್ನು ಶೇರ್ ಮಾಡಿ. ಯಾಕಂದರೆ ನಮ್ಮ ಹೆಬ್ಬಳ್ಳಿ ಅಜ್ಜನವರ ಪವಾಡ ಎಲ್ರಿಗೂ ತಿಳಿಯಲಿ, ಅವರೂ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿ ಬಂದಂಥ ಭಕ್ತರು ಅಂತ ಹೇಳುತ್ತಾ ಈ ಮುಂದಿನ ವಿಡಿಯೋ ತಾವು ನೋಡ್ತಾ ಇರಿ. ಧನ್ಯವಾದ. ಅವು ನಡೆಸಿಕೊಂಡಿದ್ದು ಅವ್ರು ನಡೆಸ್ಕೊಂಡ್ರಿ, ಅವ್ರು ನಡೆಸಿಕೊಂಡಿದ್ದು ಅವ್ರು ನಡೆಸ್ಕೊಂಡು ಅದು ಜನರಿಗೆ ಗುರುವಿಗೆ ದೇವರಿಗೆ ಸಂಬಂಧ ಇಲ್ಲ, ಕೊಟ್ಟರೆ ಸಮಾನ ಗುರುವರ ಸುರಿಗು ಜಯ ಮಹಾಂತ ಗುರುವರ ಸುರಿಗು ಚಿನ್ಮಯ ಗೋ ನಿರಾಮಯ ಮಹಾಂತ ಗುರುವರ ಸುರಿಗು ಜಯ ಮಹಾಂತ ಗುರುವರ ಸುರಿಗು
ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣಸತಿ ಲಿಂಗಪತಿ ವಿಶ್ವಗುರು ಚಿನ್ಮಯ ಭೂಮಿರಾಮಯ ಮಹಾಂತ ಗುರುವರ ಜಯ ಜಯ. ಎಲೆ ಮುಟ್ಟಿಂದ ಒಂದ ತರದ ಪ್ರಸಾದ ಅಲ್ಲ, ಎಲ್ಲ ರೀತಿಯಿಂದ 3-4 ನಮೂನೆ ಐತಿ. ಅದು ನಿಮ್ಮ ಭಾಗ್ಯ. ಎಲ್ಲನೂ ನೀಡ್ತಾರ. ಅದ್ರ ಸಮಾಧಾನದಿಂದ ಊಟ ಮಾಡ್ರಿ, ಕೆಡಿಸ್ಬೇಡ್ರಿ. ಇನ್ನೂ 10 ಮಂದಿ ಹೆಚ್ಚು ಊಟ ಮಾಡ್ಲಿಪ್ಪ ದೇವರನ್ನು ಅಂತ ಭಾವನಾ ಇಟ್ಕೋರಿ. ಒಂದ ತರದ ನಮ್ಮ 3-4 ತರದ ಅಡಿಗೆ ಬಂದೈತಿ. ಆ ರೀತಿ ತಂದು ಕೊಟ್ಟರ ಭಕ್ತರು, ನೀವು ತಂದದ್ದು ನೀವು ಊಟ ಮಾಡಿ ಹೋಗ್ರಿ, ಕೆಡಿಸ್ಬೇಡ್ರಿ. ಭಕ್ತರಿಗೆ ವಿಶೇಷ ಸೂಚನೆ, ಪ್ರಸಾದ ಎಲ್ಲರಿಗೂ ಮುಟ್ಟ ತನಕ ಯಾರು ಊಟ ಮಾಡಬಾರ್ದು. ಪ್ರಸಾದ ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊರಿ, ಕೆಡಿಸ್ಬೇಡ್ರಿ ದಯವಿಟ್ಟು. ಊಟದ ನಂತರ ನಿಮ್ಮ ಎಲೆಗಳನ್ನು ಅಲ್ಲೇ ಬಿಡ್ರಿ. ಊಟದ ನಂತರ ನಿಮ್ಮ ಎಲೆ ಅಲ್ಲೇ ಬಿಡಬೇಕು ದಯವಿಟ್ಟು. ಎಲೆ ಎಷ್ಟು ಕಷ್ಟಪಟ್ಟು ಕೂರಿಸಿ ಎಷ್ಟು ನೀವು ಪ್ರಯತ್ನ ಮಾಡಿ ಹಣ್ಣ ಪ್ರಸಾದ ಮಾಡಿಸ್ತೀರಿ. ಇದು ನನ್ನ ಪ್ರಸಾದ ಅಲ್ಲ, ಇದು ನಿಮ್ಮ ಪ್ರಸಾದ. ನಿಮ್ಮ ಪ್ರಸಾದ ನೀವು ಎಲ್ಲರೂ ಕರ್ಕೊಂಡು ಊಟ ಮಾಡಿ ಈ 78ನೇ ಮೊಹರನ್ನು ಮಹಾನ್ ಅನ್ನುವಂಥ ಸತ್ತ ಬರಬೇಕು. ನೀವು ಮಾಡುವಂತ ಪ್ರಸಾದ ನೀವು ಊಟ ಮಾಡಿ ಹೋಗುವಂತೆ ಅಡ್ಡಾಡಿಕೊಂಡು ಕಾಲಾಗ ಮಾಡಬೇಡ್ರಿ. ಪಂಚ ಹಿರಿಯರಲ್ಲಿ ಇದ್ದವರಲ್ಲಿ ಯಾರೇ ಕೈ ಮುಗಿತೀನಿ, ಯಾರು ನಡೆ ಅಡ್ಡಾಡಬೇಡಿ.
ಜಿಲ್ಲೆಗೂ ಹೋಗಿ ಅಷ್ಟೇ ಆಗಿರ್ಬೇಕು. ಎಲ್ಲ ಮಕ್ಕಳಲ್ಲಿ ನಾನು ಬಹಳ ಮನಪೂರ್ವಕವಾಗಿ ವಿನಂತಿ ಹೇಳುವಂದ್ರೆ ಎಲ್ಲರಿಗೆ ಎಡೆ ಮುಟ್ಟುಮಟ, ಎಲ್ಲರಿಗೆ ಪ್ರಸಾದ ಮುಟ್ಟುಮಟ, ಎಲ್ಲರಿಗೆ ಮುಟ್ಟಿಲ್ಲ. ನಾನು ಎಲ್ಲರಿಗೆ ಹೇಳ್ತೀನಿ, ಅವನ ನಾಮ ಸ್ಮರಣೆ ಎಲ್ಲರೂ ಸ್ವರ್ಣಾಭರಣಕ್ಕೆ ದೇವಸ್ಥಾನ ಹೋಗಿ ಜೀವನ ಊಟ ಮಾಡಬೇಕು. ಇದೊಂದು ನನ್ನ ಕಟ್ಟಾರನೇ ಇದು. ಪ್ರತಿ ವರ್ಷಕ್ಕೆ ಇನ್ನೂ ಲಕ್ಷಾಂತರ ಮಂದಿ ಪ್ರಸಾದ ನೆರವಾಗಿ ಸಿಗಲ್ಲ. ಅದಕ್ಕೆ ನೀವು ಅದನ್ನ ಕೆಲಸಕ್ಕೆ ಹೋಗ್ಬೇಡಿ, ಪಾಪ ಕಟ್ಕೋಬೇಡಿ. ಒಂದು ಸಲ 10 ಸಲ ಕುಂತು ಊಟ ಮಾಡಿ. ಅದು ನಡೆಯುವವರಿಗೆ ಅನ್ನ ತಿಂದವರು ನಡಿ ಬರಬಾರ್ದು. ಯಾರಿಗಾದ್ರೆ ಸರಿ ಮಾಡ್ತಾರವ್ರನ್ನ ಎಣಿಸ್ಕೊಂಡು ಬಂದ್ರೆ ಹೊಡಿಸ್ಕೊಂಡು ಬರ್ಲಿ, ಬಿಡು ಅಂತ ಹೇಳ್ತಾರೆ. ಬಿಟ್ಟವ್ರಿಲ್ಲ ನನಗೆ ಯಾರು ತಗೊಂಡ್ರಿ ಬಿಡೋದಿಲ್ಲ. ಎಲ್ಲ ಮಕ್ಕಳಿಗೆ ಪ್ರಸಾದ ಕೊಡುವಾಗ ಎಲ್ಲರಿಗೆ ಎಡೆ ಮುಟ್ಟಬೇಕು, ಎಡೆ ಮುಟ್ಟಿನ ಪ್ರಸಾದ ಮುಟ್ಟಬೇಕು. ಪ್ರಸಾದ ಮುಟ್ಟಿನ ಎಲ್ಲರೂ ಅವನು ನಾನು ಸೋಮವಾರ ಬೇಕಾದ ಹಾಕಿ ಪ್ರಸಾದ ಕೊಡಬೇಡ್ರಿ. ಇದು ನನ್ನ ವಿನಂತಿ. ಪಂಕ್ತಿಯಲ್ಲಿ ಇರ್ತಾರೆ, ಅವರಿಗೆ ಕೊಡ್ರಿ. ಬದ್ನಿಕಾಯಿ ಪಲ್ಯ ಪ್ರಸಾದ ಎಲ್ಲರಿಗೂ ಮುಟ್ಟ ತನಕ ಯಾರು ಊಟ ಮಾಡಬಾರ್ದು. ಊಟದ ನಂತರ ಎಲ್ಲ ಎಲೆಗಳನ್ನ ಅಲ್ಲೇ ಬಿಡ್ರಿ, ಯಾರು ತೆಗೆಯಬಾರ್ದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.